श्लोक संख्या 202. Yes. उपायेन हि यच्छक्यम्. Here, Correct. yeah. Sir, I didn't got second line in this, that Shrugalayan, that one. I didn't Shrigala got is this. fox. Shrigala refers to fox. Shrigalena Okay. hataha hasti. With the plan of the fox, the big elephant is trapped and killed. Hataha hasti gacchata pankavartmana. And Shrigala, the fox, has made the big elephant to get stuck in the mud. Gacchata. Okay. While it has made the elephant to get stuck in the mud. That was the plan of Sir, what is that Shrigala. last word? Pankavartmana. Panka is in Kannada it is called kesaru. Okay, sir. Here It means elephant. No. Hasti is elephant. Pankavartmana. It is made to get stuck in the mud. Okay. So when there is a water body, the mud around the water is very what shall I say? Nobody can walk into that area. Mud. Okay. Because it is so slippery and all. Not slippery. As soon as we step into that place, our legs will get stuck. As we try to escape, we will be getting stuck more and more. It is very we'll hard get trapped inside that. Okay, we'll get trapped inside that. Okay. Here it is called a sirai, siar. Siarne. No. Kichde ke marg se. Okay. I got now. So that is the description. Hope Sir, today you will tell about assignment? We will discuss after the last. At the end almost. So we were in page number, Shloka Sankhya 208. Fine, welcome. Today is the last session. ಇವತ್ತು ಕೊನೆಯ ಚರ್ಚಾ ಅವಧಿ ಇರುತ್ತದೆ. ಇದರಲ್ಲಿ ಹಿತೋಪದೇಶದ ಮಿತ್ರಲಾಭದ ಕೊನೆಯ ಭಾಗ 208ನೇ ಶ್ಲೋಕದಿಂದ ಏನು ಚರ್ಚಾ ಭಾಗ ಉಳ್ಕೊಂಡಿದೆ. ಅದಾದ್ಮೇಲೆ ನಾವು ಸ್ವಲ್ಪ ಮುಕ್ತವಾಗಿ ನಮ್ಮ ಅಸೈನ್ಮೆಂಟ್ಸ್ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ತತಃ ಹಿರಣ್ಯಕಃ ವಿಲಪತಿ ಏಕಸ್ಯ ದುಃಖಸ್ಯ ನ ಯಾವದಂತಂ ಗಚ್ಛಾಮ್ಯಹಂ ಪಾರಂ ಇವ ಅರ್ಣವಸ್ಯ ತಾವದ್ವಿತೀಯಂ ಸಮುಪಸ್ಥಿತಂ ಮೇ ಛಿದ್ರೇಷು ಅನರ್ಥಾಃ ಭವಂತಿ. ಈಗ ಕಥಾಭಾಗದಲ್ಲಿ ಆಮೆಯಾದಂತಹ ಮಂಥರ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂತಹ ಸಂದರ್ಭದಲ್ಲಿ ಅದು ನಿಧಾನಗತಿ ಮಂದಗತಿಯಾದಂತಹ ಆಮೆ ಆಗಿರ್ತದೆ. ಆದ್ದರಿಂದ ಅದು ಅಲ್ಲಿ ಬರ್ತಾ ಇರುವಂತಹ ಒಬ್ಬ ಬೇಡನ ಅಥವಾ ವ್ಯಾಧನ ಕೈಗೆ ಸುಲಭವಾಗಿ ಸಿಗ್ತದೆ. ಆಗ ವ್ಯಾಧ ಅದನ್ನ ತನ್ನ ಬಿಲ್ಲಿಗೆ ಕಟ್ಟಿಕೊಂಡು ಅಥವಾ ಒಂದು ಸಣ್ಣ ಬಲೆಯಲ್ಲಿ ಅದನ್ನ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಆ ಬಲೆಯಲ್ಲಿ ಇಟ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಹಿರಣ್ಯಕ ಮತ್ತು ಲಘುಪತನಕ ಹಾಗೆಯೇ ಚಿತ್ರಾಂಗ ಈ ಮೂರು ಮಿತ್ರರು ತುಂಬಾ ದುಃಖವನ್ನ ಪಡ್ತಾರೆ. ಯಾಕಂದ್ರೆ ನಮ್ಮೆಲ್ಲರ ಮಿತ್ರ ಮಂಥರ ಅವನೀಗ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿ ಇವರು 3 ಜನ ದುಃಖವನ್ನ ಅನುಭವಿಸ್ತಾರೆ. ಆ ಸಂದರ್ಭದಲ್ಲಿ ಈ ಶ್ಲೋಕ ಬಂದಿದೆ. ಏಕಸ್ಯ ದುಃಖಸ್ಯ ನ ಯಾವದಂತಂ ಗಚ್ಛಾಮಿ ಅಹಂ ಪಾರಂ ಇವ ಅರ್ಣವಸ್ಯ. ಒಂದು ಸಂಕಷ್ಟ ಮುಗಿಯುವಷ್ಟರಲ್ಲೇ ಇನ್ನೊಂದು ಸಂಕಷ್ಟ ಬಂತು.
ಒಂದು ದುಃಖ ಮುಗಿಯಿತು ಅನ್ನೋ ಅಷ್ಟು ಹೊತ್ತಿಗೆ ಮತ್ತೊಂದು ದುಃಖ, ಇನ್ನೂ ಹೆಚ್ಚಿನ ದುಃಖ ಬರ್ತಾ ಇದೆ. ಈಗ ಉದಾಹರಣೆಗೆ ಕೊರೋನಾ ಕೇಸಸ್ ಮೈಸೂರಿನಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಮತ್ತೆ ಎಲ್ಲೋ ಒಂದ್ ಕಡೆ ಜುಬಿಲಿಯಂಟೋ ಅದು ಇದು ಅಂತ ಹೇಳಿ ಹೇಗೆ ಒಂದಲ್ಲ ಒಂದು ರೀಸನ್ಸ್ ಬರ್ತಾ ಇದೆಯೋ ಅದನ್ನ ಇಲ್ಲಿ ಪರಾಮರ್ಶೆ ಮಾಡ್ಕೊಳ್ಬಹುದು. ಪಾರಂ ಇವ ಅರ್ಣವಸ್ಯ, ಅರ್ಣವ ಸಮುದ್ರ, ಕಷ್ಟಪಟ್ಟು ಒಂದು ದುಃಖವನ್ನ ನಾವು ಅದನ್ನ ಎದುರುಗೊಂಡು ಅದಕ್ಕೆ ಸಮಾಧಾನ ಪಡ್ಕೊಂಡ್ವಿ ಅಂತ ಅನ್ನೋ ಅಷ್ಟರಲ್ಲಿ ಮತ್ತೊಂದು ದುಃಖ ಉಮ್ಮಳಿಸ್ತಾ ಇದೆ ಅಥವಾ ಹೆಚ್ಚೆಚ್ಚು ಬರ್ತಾ ಇದೆ. ತಾವದ್ವಿತೀಯಂ ಸಮುಪಸ್ಥಿತಂ ಮೇ ಛಿದ್ರೇಷು ಅನರ್ಥಾ ಬಹುಲೀ ಭವಂತಿ. ತಾವತ್ ದ್ವಿತೀಯಂ ಸಮುಪಸ್ಥಿತಂ ಮೇ, ಒಂದು ಸಮಸ್ಯೆ ಮುಗಿಯುವಷ್ಟರಲ್ಲಿ ಎರಡನೇದು ಬರ್ತಾ ಇದೆ. ದ್ವಿತೀಯಂ ಸಮುಪಸ್ಥಿತಂ ಮೇ, ಸಮುಪಸ್ಥಿತಂ ಅದು ಒಂದು ಮುಗಿಯುವಷ್ಟರಲ್ಲಿ ಎರಡನೇದು ನಮಗೆ ಕಣ್ಣೆದುರಿಗೆ ಕಾಣ್ತಾ ಇದೆ ಅಂತ ಹೇಳಿ ಈ ಕೊನೆಯ ಪಂಕ್ತಿಯನ್ನ ಛಿದ್ರೇಷು ಅನರ್ಥ ಬಹುಲೀ ಭವಂತಿ ಅನ್ನುವಂತಹ ಪಂಕ್ತಿಯನ್ನ ಸ್ವಲ್ಪ ಅಂಡರ್ಲೈನ್ ಮಾಡಿ. ಇಲ್ಲಿ ಕವಿ ಒಂದಷ್ಟು ವಿಚಾರವನ್ನ ಹೇಳ್ತಾ ಇದ್ದಾನೆ. ಛಿದ್ರೇಷು ಅನರ್ಥಾಹ ಬಹುಲೀ ಭವಂತಿ. ಇಲ್ಲಿ ಹೇಳುವಂತಹ ವಿಚಾರ ಇಷ್ಟು: ಯಾರು ತುಂಬಾ ವೀಕ್ ಮೈಂಡೆಡ್ ಅಥವಾ ತುಂಬಾ ದುರ್ಬಲರಾಗಿರ್ತಾರೋ ಮಾನಸಿಕವಾಗಿ, ಅವರಿಗೆ ಸಂಕಷ್ಟಗಳು ಸಹಜವಾಗಿ ಎಲ್ಲ ಸಂದರ್ಭದಲ್ಲೂ ಬಂದೇ ಬರುತ್ತೆ. ಆದ್ದರಿಂದಲೇ ಇಲ್ಲಿ ನಾವು ವಿವೇಕಾನಂದರ ಒಂದು ಮಾತನ್ನ ಸ್ಮರಿಸಬಹುದು. ಅಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಇದು ವಿವೇಕಾನಂದರ ಒನ್ ಲೈನ್ ಮೆಸೇಜ್. ಸೊ ಸಾಮರ್ಥ್ಯ ಅಥವಾ ಬಲ, ಶಕ್ತಿ ಇದು ಜೀವನ ಆಗಿರ್ತದೆ. ದೌರ್ಬಲ್ಯ ಇದು ಮರಣದ ಸಂಕೇತವಾಗಿರ್ತದೆ, ಅಥವಾ ಇದನ್ನ ಲೋಕ ಒಪ್ಪೋದಿಲ್ಲ. ದುರ್ಬಲತೆಯನ್ನ ಮಾನಸಿಕವಾಗಿರ್ಬಹುದು ಅಥವಾ ಭಾವನಾತ್ಮಕವಾಗಿರಬಹುದು, ಶಾರೀರಿಕವಾಗಿರಬಹುದು, ಬೌದ್ಧಿಕವಾಗಿರಬಹುದು, ಈ ಯಾವ ದುರ್ಬಲತೆಯನ್ನು ಸಮಾಜ ಅಥವಾ ನಮ್ಮ ಒಡ ಹುಟ್ಟಿದವರು ಅಥವಾ ನಮ್ಮ ಸುತ್ತಮುತ್ತಲಿನವರು ಅಥವಾ ಯಾವ ವ್ಯಕ್ತಿಯೂ ಕೂಡ ಮತ್ತೊಬ್ಬ ವ್ಯಕ್ತಿಯ ದೌರ್ಬಲ್ಯವನ್ನ ಸ್ವೀಕರಿಸಿಕೊಂಡು ವ್ಯವಹಾರ ಮಾಡುವುದಿಲ್ಲ. ಶಕ್ತಿ ಇದ್ದರೆ ಅದಕ್ಕೆ ಬೆಲೆ ಇರ್ತದೆ ಮತ್ತು ಜೀವನ ಶಕ್ತಿಪೂರ್ಣವಾಗಿದ್ದರೇನೆ ಅದಕ್ಕೆ ಒಂದು ಅರ್ಥ ಇರ್ತದೆ ಅಂತ ಹೇಳಿ ಛಿದ್ರೇಷು ಅನರ್ಥಾಹ ಬಹುಲೀ ಭವಂತಿ. ಛಿದ್ರಾಹ ಯೇ ದುಃಖಿನಃ ಅಥವಾ ಯೇ ಅಸಮರ್ಥಾಹ ದುರ್ಬಲಾಹ, ಈ ದೌರ್ಬಲ್ಯ ಎಲ್ಲಿರುತ್ತೋ ಅವರಿಗೆ ಸಂಕಷ್ಟಗಳು ಇದ್ದೇ ಇರುತ್ತೆ. ಆದ್ದರಿಂದ ಶಕ್ತಿಯುತವಾದಂಥದ್ದೇ ಜೀವನ ಅನ್ನುವಂತಹ ವಿಚಾರ ಇದೆ. ಇದನ್ನ ಇಲ್ಲಿ ಇನ್ನೊಂದು ಮುಖದಲ್ಲಿ ಹೇಳಲಾಗಿದೆ. ಈ ಲೈನ್ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ, ಛಿದ್ರೇಷು ಅನರ್ಥಾಹ ಬಹುಲೀ ಭವಂತಿ. ಸೊ ನೌ ಇನ್ 208 ಶ್ಲೋಕ, ಹಿರಣ್ಯಕ ಸೇಸ್ ಏಕಸ್ಯ ದುಃಖಸ್ಯ ನ ಯಾವದಂತಂ ಗಚ್ಛಾಮ್ಯಹಂ ಪಾರಮಿವ ಅರ್ಣವಸ್ಯ ತಾವದ್ ದ್ವಿತೀಯಂ ಸಮುಪಸ್ಥಿತಂ ಮೇ. So the story is Manthara, while going from one pond to the other, he was caught hold by a hunter. So when the Manthara is captured, his friends Chitranga, Hiranyaka and Laghupatanaka, all the three were very upset and they were disappointed, and at that point of time this shloka can be understood. So Hiranyaka says ekasya dukkhasya na yavadantam. By the time we could finish or we could come over from one problem, the other problem is already is waiting to receive us, or it is waiting to approach us. Having said this, ಛಿದ್ರೇಷು ಅನರ್ಥಾಹ ಬಹುಲೀ ಭವಂತಿ. So the weakness always attracts more and more problems. So one must become strong. That was the message of Vivekananda. So here you can relate the message with this shloka also.
ಮುಂದಿಂದು 209ನೇ ಶ್ಲೋಕ. ಸ್ವಾಭಾವಿಕಂತು ಯನ್ಮಿತ್ರಂ ಭಾಗ್ಯೇನೈವ ಅಭಿಜಾಯತೆ ತತ್ ಅಕೃತ್ರಿಮ ಸೌಹಾರ್ದಂ ಆಪತ್ಸ್ವಪಿ ನ ಮುಂಚತಿ. ಸ್ವಾಭಾವಿಕಂತು ಯನ್ಮಿತ್ರಂ ಭಾಗ್ಯೇನೈವ ಅಭಿಜಾಯತೆ. ಸಹಜವಾದಂತಹ ಮಿತ್ರರು ಇವರು. ಈ ಮೈತ್ರಿ ಅಥವಾ ಸ್ನೇಹ, ಈ ಸ್ನೇಹವು ಭಾಗ್ಯೇನೈವ ಅಭಿಜಾಯತೆ, ಅದೊಂದು ಪುಣ್ಯದಿಂದ ಉಂಟಾಗ್ತದೆ. ಒಳ್ಳೆಯ ಸ್ನೇಹಿತರ ಸಿಗೋದು ಒಂದು ರೀತಿಯ ಪುಣ್ಯ, ಸೌಭಾಗ್ಯ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಯತ್ ಅಕೃತ್ರಿಮ ಸೌಹಾರ್ದಂ ಆಪತ್ಸ್ವಪಿ ನ ಮುಂಚತಿ. ಕಷ್ಟ ಕಾಲದಲ್ಲಿಯೂ ಈ ರೀತಿಯ ಸಹಜವಾದಂತಹ ಮಿತ್ರತ್ವ ಅಂತ ಏನಿದೆ, ಈ ಸಹಜ ಮಿತ್ರತ್ವವು ಕಷ್ಟ ಕಾಲದಲ್ಲಿಯೂ ಕೈ ಬಿಡುವುದಿಲ್ಲ. ಅಕೃತ್ರಿಮ ಸೌಹಾರ್ದಂ, ಸೌಹಾರ್ದಂ ಮಿತ್ರತ್ವಂ ಅಂತ ಅರ್ಥ. ಅಕೃತ್ರಿಮಂ ಸಹಜವಾದಂತಹ ಸ್ವಾಭಾವಿಕವಾದಂತಹ ಯಾವ ಮಿತ್ರತ್ವ ಇದೆ ಅದು ಆಪತ್ಸು ಅಪಿ ನ ಮುಂಚತಿ. ಮುಂಚತಿ ಅಂದ್ರೆ ಬಿಡೋದಿಲ್ಲ. ಇನ್ನು 209 ಶ್ಲೋಕ ಸಂಖ್ಯಾ. ಸೊ ದ ನ್ಯಾಚುರಲ್ ಫ್ರೆಂಡ್ಸ್ will always try to continue the friendship till the end of their life. Here the poet says, in order to get a good friend, one must be fortunate. Tat akritrima sauhardam apatswapi na munchati. Even at the face of difficulties and problems and challenges, the good friends will not leave the person alone. They will always be a friend in need is a friend indeed. They will always be at the times of difficulties. ಇನ್ನು 210ನೇ ಶ್ಲೋಕ. ನ ಮಾತರಿ ನ ದಾರೇಶು ನ ಸೋದರ್ಯೇ ನ ಚ ಆತ್ಮಜೇ ವಿಶ್ವಾಸಃ ತಾದೃಶಃ ಪುಂಸಾಂ ಯಾದೃಕ್ ಮಿತ್ರೇ ಸ್ವಭಾವಜೇ. ಒಬ್ಬ ಆತ್ಮೀಯನಾದಂತಹ ಮಿತ್ರನಲ್ಲಿ ಎಷ್ಟು ಭರವಸೆ ಇರುತ್ತೋ, ಕೆಲವೊಂದು ಸಂದರ್ಭದಲ್ಲಿ ಅಷ್ಟು ಭರವಸೆಯು ನ ಮಾತರಿ, ತಾಯಿಯಲ್ಲಿ ಅಥವಾ ಪತ್ನಿಯಲ್ಲಿ, ಸಹೋದರಿಯಲ್ಲಿ, ಒಡ ಹುಟ್ಟಿದವರಲ್ಲಿ, ಈ ರೀತಿಯ ಅತ್ಯಂತ ಆಪ್ತರಲ್ಲಿಯೂ ಕೂಡ ಅಷ್ಟೊಂದು ಮಿತ್ರತ್ವ ಅಥವಾ ವಿಶ್ವಾಸ ಇರುವುದಿಲ್ಲ. ಅಷ್ಟು ವಿಶ್ವಾಸವನ್ನ ಕೆಲವೊಂದು ವಿಷಯದಲ್ಲಿ ಮಿತ್ರನು ಗಳಿಸ್ತಾನೆ. ಒಳ್ಳೆಯ ಮಿತ್ರನಾದಂಥವನು ಅಷ್ಟೊಂದು ವಿಶ್ವಾಸವನ್ನ ಗಳಿಸ್ತಾನೆ ಅಂತ ಹೇಳಿ ಈ ಶ್ಲೋಕ ಹೇಳುತ್ತೆ. ವಿಶ್ವಾಸಃ ತಾದೃಶಃ ಪುಂಸಾಂ ಯಾದೃಕ್ ಮಿತ್ರೇ ಸ್ವಭಾವಜೆ. ಸ್ವಭಾವಜ ಮಿತ್ರರು ಅಂತ ಇಲ್ಲಿ ಕವಿ ಹೇಳಿದ್ದಾನೆ. ನಮ್ಮ ಅನುಕೂಲ ಅಥವಾ ನಮ್ಮ ಮನೋನುಕೂಲಕ್ಕೆ ಹೊಂದಿಕೊಳ್ಳುವಂತಹ ಯಾವ ಸನ್ಮಿತ್ರ ಇದ್ದಾನೋ ಅಂಥವನ್ನ ನಾವು ಈ ಎಲ್ಲ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ನಂಬ್ತೇವೆ, ಅವನಲ್ಲಿ ಹೆಚ್ಚು ವಿಶ್ವಾಸ ಇಡುತ್ತೇವೆ. ಶ್ಲೋಕ ಸಂಖ್ಯಾ 210 says, the good friend is highly loyal, highly trustworthy, because he sometimes we share many information with him or her and believe him or her beyond our own faith or trust on mother, wife or husband, spouse, the sisters, or even the brothers. So in comparison with these 4 people, sometimes we believe the good friends, because the good friends are those who can help us at the times of difficulties, who can be with Excuse us. me, sir. Sir, your audio is breaking, sir. Is it clear now? Am I audible? Here the good friends are always believed beyond the trust we carry with trust we carry about the mother, the father, the spouse, or even brothers and sisters. So friends are very important people in our life. Here this shloka says vishwasaha tadrishaha pumsam, because friends are known to be with us
at all times, irrespective of our own economical or any other accomplishments. Iti muhu vichintya aho durdaivam. स्वकर्म संतान विचेष्टितानि कालांतरावर्ति शुभाशुभानि इहैव दृष्टानि मयैव तानि जन्मांतराणीव दशांतराणि. स्वकर्म संतान विचेष्टितानि ಕಾಲಾಂತರಾವರ್ತಿ ಶುಭಾಶುಭಾನಿ. ಈ ಕರ್ಮ ಸಿದ್ಧಾಂತ ಎಂಬುದಾಗಿದೆ. ಕರ್ಮ ಸಿದ್ಧಾಂತ ಅಂದ್ರೆ ನಾವೇನ್ ಮಾಡ್ತೀವೋ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಗಾದೆ ಮಾತಿದೆಯಲ್ಲ, ನಾವೇನು ಒಳ್ಳೆಯದು ಕೆಟ್ಟದ್ದನ್ನು ಮಾಡ್ತೀವೋ ನಮ್ಮ ಮನಸ್ಸಿನಿಂದ, ಮಾತಿನಿಂದ ಮತ್ತು ಶರೀರದಿಂದ, ಈ ತ್ರಿಕರಣದಿಂದ ಏನು ಒಳ್ಳೆಯದು ಕೆಟ್ಟದ್ದು ಮಾಡ್ತೀವೋ ಅದರ ಫಲವು ನಾವೇ ಅನುಭವಿಸ್ಬೇಕು. ಇದು ಕರ್ಮ ಸಿದ್ಧಾಂತದ ಮೂಲಭೂತವಾದಂತಹ ಅಂಶ. ಇಲ್ಲಿ ಆ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಸ್ವಕರ್ಮ ಸಂತಾನ ವಿಚೇಷ್ಟಿತಾನಿ ಕಾಲಾಂತರಾವರ್ತಿ ಶುಭಾಶುಭಾನಿ. ಕಾಲಾಂತರಾವರ್ತಿ, ಇನ್ನೊಂದು ಕಾಲದಲ್ಲಿ ನಾವು ಅನುಭವಿಸಬೇಕಾದಂತಹ ಕೆಲವೊಂದು ಕರ್ಮ ಫಲಗಳನ್ನ ಈಗಲೇ ಇಹೈವ ದೃಷ್ಟಾನಿ ಮಯೈವ ತಾನಿ, ನಾವು ಇನ್ನೊಬ್ಬರಿಗೆ ಮಾಡಿದಂತಹ ಒಳ್ಳೆಯದು ಕೆಟ್ಟದ್ದು ಇವೆಲ್ಲವೂ ಕೂಡ ನಮಗೂ ಉಂಟಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅದು ಬೇಗನೆ ಅದರ ಫಲವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಜನ್ಮಾಂತರಾಣಿ ಇವ ದಶಾಂತರಾಣಿ, ಮುಂದಿನ ಜನ್ಮಗಳಲ್ಲಿ ಅನುಭವಿಸ್ಬೋದು ಅಂತ ಅನ್ಕೊಂಡ್ರೆ ಇಲ್ಲ, ಕೆಲವೊಂದ್ಸಲ ಇದೇ ಜನ್ಮದಲ್ಲಿಯೇ ಈಗಲೇ ಅದರ ಫಲವನ್ನ ಅನುಭವಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ಶ್ಲೋಕ ಬಂದಿತ್ತು. 3 ದಿನದಲ್ಲಿ ಅಥವಾ 3 ತಿಂಗಳಲ್ಲಿ ಅಥವಾ 3 ವರ್ಷಗಳಲ್ಲಿ ನಮಗೆ ಮಾಡಿದಂತಹ ಕರ್ಮಗಳು ಫಲವನ್ನ ಕೊಡುತ್ತೆ. ಕೆಲವೊಂದು ಕರ್ಮಗಳು ಈ ರೀತಿ ಬೇಗವಾಗಿ ನಮಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರ ಹಿಂದೆನೂ ಬಂದಿತ್ತು. ಕವಿ ಅದನ್ನೇ ಪರಾಮರ್ಶೆ ಮಾಡ್ತಾ ಇರೋ ಹಾಗೆ ಕಾಣ್ತದೆ. ಇನ್ ಶ್ಲೋಕ ಸಂಖ್ಯಾ 211 the poet says, whatever good or bad we do for others through our mind, speech and body, trikarana, all the good and evil will come back to us in one or the other forms. Swakarma santana vicheshtitani. Here it is very clearly said, what goes around comes around. Whatever we do to the others, it comes back to us in one or the other forms. Kalantaravarti shubhashubhani. So at different point of time, we will be at the receiving end. At some point of time, we are the givers. Whatever we give, the same comes back to us. Ihaiva drishtani mayaiva tani. Iha, here. Drishtani mayaiva tani. Sometimes the results are very fast, that whatever we have done good and evil to others, we happen to undergo the same in the same life. Janmantarani va dashantarani. The same life, in the same life we will be able to reap the results of our own good and evil deeds. अथवा इत्थम एव एतत् कायसन्निहित अपायः संपदः पदमापदां समागमाः सापगमाः सर्वम् उत्पादि भंगुरम्. ಕಾಯಃ ಸನ್ನಿಹಿತ ಅಪಾಯಃ. ಈ ಶ್ಲೋಕದಲ್ಲಿ 212ನೇ ಶ್ಲೋಕದಲ್ಲಿ ಕಾಯಃ ಸನ್ನಿಹಿತ ಅಪಾಯಃ, ನಮ್ಮ ಶರೀರದ ಹತ್ರನೇ ನಮಗೆ ಒಂದಲ್ಲ ಒಂದು ಸಮಸ್ಯೆ ಅಥವಾ ಅಪಾಯಗಳು ಇದ್ದೇ ಇರುತ್ತೆ. ಈಗಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅನೇಕ ಸೂಕ್ಷ್ಮ ಅಣುರೂಪವಾದಂತಹ ವೈರಸ್ ಇವುಗಳು ನಮ್ಮ ಸುತ್ತಲೂ ಇರ್ತದೆ, ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ಸಂಪದಃ ಪದಂ ಆಪದಾಂ ಸಮಾಗಮಾಹ ಸಾಪಗಮಾಹ. ಎಲ್ಲವೂ ಕೂಡ ಸಂಪದಃ ಪದಂ ಆಪದಾಂ, ಎಲ್ಲವೂ ಕೂಡ
ಸಂಪತ್ತು ಕೂಡ ಆಪದಾಂ ಪದಂ, ಆಪತ್ತು ಅಂದ್ರೆ ವಿಪತ್ತು ಅಂತ ಅರ್ಥ, ಸಂಪತ್ತಿನಲ್ಲೂ ಕೂಡ ವಿಪತ್ತು ಇರ್ತದೆ ಎಂಬುದಾಗಿ ಕವಿಯ ಆಶಯ ಇದೆ. ಸಮಾಗಮಾಹ ಸಾಪಗಮಾಹ, ನಾವು ಹೊಸ ಹೊಸ ವ್ಯಕ್ತಿಗಳ ಜೊತೆ ಸಂಪರ್ಕವನ್ನು ಹೊಂದಿರ್ತೇವೆ, ಅವರ ಒಂದು ಪ್ರಭಾವಕ್ಕೆ ಒಳಗಾಗಿರ್ತೇವೆ ಅಥವಾ ಅವ್ರ ಜೊತೆ ಮಿತ್ರತ್ವವನ್ನು ಬೆಳೆಸಿರ್ತೇವೆ. ಇದು ಈ ಸೇರ್ಕೊಳ್ಳುವುದೇನಿದೆಯಲ್ಲ ಸಮಾಗಮಾಹ ಸ ಅಪಗಮಾಹ. ಹೊಸಬರು ನಮ್ಮ ಈಗ ಸ್ಕೂಲಿಂದ ಕಾಲೇಜಿಗೆ ಬಂದಾಗ ಹೊಸ ಫ್ರೆಂಡ್ಸ್ ಬರ್ತಾರೆ. ಈ ಸ್ಕೂಲ್ ಫ್ರೆಂಡ್ಸು ಒಂದು ಅಷ್ಟು ದಿನ ನಮ್ಗೆ ಸಂಪರ್ಕದಲ್ಲಿರ್ತಾರೆ ಮತ್ತು ಹೊಸ ಫ್ರೆಂಡ್ಸು ಸಿಗ್ತಾ ಹೋಗ್ತಾರೆ. ಹೀಗೆ ಒಂದು ಕಡೆ ಹೊಸಬರು ನಮ್ಗೆ ಪರಿಚಯ ಆಗ್ತಾ ಹೋದ್ರೆ ಇನ್ನೊಂದು ಕಡೆ ಹಳಬರಿಂದ ನಾವು ದೂರ ಆಗ್ತಾ ಹೋಗ್ತಾ ಇರ್ತೀವಿ. ಸರ್ವಂ ಉತ್ಪಾದಿ ಭಂಗುರಂ, ಈ ಎಲ್ಲ ಮೂರು ಕಾರಣಗಳನ್ನ ಹೇಳಿ ಸರ್ವಂ ಉತ್ಪಾದಿ ಭಂಗುರಂ, ಎಲ್ಲವೂ ಕ್ಷಣಿಕ ಎಂಬುದಾಗಿ, ಎಲ್ಲವೂ ಕ್ಷಣಿಕ, ಎಲ್ಲವೂ ನಶ್ವರ ಎಂಬುದಾಗಿ ಕವಿ ಹೇಳ್ತಾ ಇದ್ದಾರೆ. ಇನ್ನ 211 ಶ್ಲೋಕ ಸಂಖ್ಯಾ 212 ಕಾಯಃ ಸನ್ನಿಹಿತ ಅಪಾಯಃ. The body is confronted or surrounded by a number of attacks in very minute way, like coronavirus, which is spreading everywhere and nobody knows where it is. Sampadah padam apadam. So in the next second line he says, the richness may attract some or the other kinds of problems along with it. Samagamaha sa apagamaha. We get to know many good people, and at the same time, over a period of time, we will be disassociated with a number of people. New people will come into our life, or we get in touch with a good number of people, and some other contacts will disappear from our list. Sarvam utpadi bhanguram. So everything is not permanent, it is transient, and it lives for a very short time. Punaha vimrishya aha. Shokarati bhayatranam priti vishrambha bhajanam kena ratnamidam srishtam mitram iti aksharadvayam. 213ನೇ ಶ್ಲೋಕದಲ್ಲಿ ಶೋಕಾರತಿ ಭಯತ್ರಾಣಾಂ ಪ್ರೀತಿ ವಿಶ್ವಾಸ ಭಾಜನಂ. ಶೋಕ, ಅರತಿ, ಭಯತ್ರಾಣ. ಶೋಕ ಅಂದ್ರೆ ದುಃಖ ಅಂತ ಅರ್ಥ. ಅರತಿ ದುಃಖ ಮತ್ತು ಈ ಸೇಡು ತೀರಿಸಿಕೊಳ್ಳುವಂತಹ ಪ್ರವೃತ್ತಿ, ಭಯ, ಇವುಗಳಿಂದ ಪ್ರೀತಿ ವಿಶ್ವಾಸ ಭಾಜನಂ, ಇವುಗಳಿರುವಂತಹ ಈ ಸಮಾಜದಲ್ಲಿ ನಮ್ಮ ಬಗ್ಗೆ ಪ್ರೀತಿ ತೋರಿಸುವಂತಹ ಒಂದು ಜೀವ, ಒಂದು ಸಣ್ಣ ಮೂಲೆ ಅಥವಾ ಒಬ್ಬ ವ್ಯಕ್ತಿಯಿಂದ, ಒಂದು ಸಮುದಾಯದಿಂದ ನಮಗೆ ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಕೇನ ರತ್ನಮಿದಂ ಸೃಷ್ಟಂ ಮಿತ್ರಂ ಇತಿ ಅಕ್ಷರದ್ವಯಂ. ಅದು ಬೇರೆ ಎಲ್ಲೂ ಅಲ್ಲ, ಮಿತ್ರನಿಂದ ಮಾತ್ರ ಆ ರೀತಿಯ ಪ್ರೀತಿ ಸಿಗ್ತದೆ. ಯಾರು ಆ ಮಿತ್ರ ಎಂಬಂತಹ 2 ಅಕ್ಷರವನ್ನ ಸೃಷ್ಟಿ ಮಾಡ್ದ ಅಂತ ಹೇಳಿ ಕವಿ ಒಂದು ಆಕಾಂಕ್ಷೆಯನ್ನ, ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಸೊ ಇನ್ 213 ಶ್ಲೋಕ ಸಂಖ್ಯಾ, the poet says, the society is full of animosity, misery and hatredness. So despite all of this, the good souls always love us. The good souls are known as friends. So the poet here expresses his astonishment, saying that who has created such a beautiful person or personality like Mitra, a good friend. So friends are invaluable. That is the essence. In 214 shloka sankhya, the same content has been continued. Mitram preeti rasayanam nayanayoha anandanam chetasaha
ಪಾತ್ರಂ ಯತ್ ಸುಖ ದುಃಖಯೋಃ ಸಹ ಭವೇತ್ ಮಿತ್ರೇಣ ತದ್ದುರ್ಲಭಂ ಯೇ ಚ ಅನ್ಯೇ ಸುಹೃದಃ ಸಮೃದ್ಧಿ ಸಮಯೇ ದ್ರವ್ಯಾಭಿಲಾಷಾಕುಲಾಃ ತೇ ಸರ್ವತ್ರ ಮಿಲಂತಿ ತತ್ವನಿಕಷ ಗ್ರಾವಾಃ ತು ತೇಷಾಂ ವಿಪತ್ತು. 214ನೇ ಶ್ಲೋಕದಲ್ಲಿ ಮಿತ್ರನ ಮಹತ್ವವನ್ನ ಅಥವಾ ಮಿತ್ರನ ಒಂದು ಸ್ಥಾನವನ್ನ, ನಮ್ಮ ಜೀವನದಲ್ಲಿ ಅವನ ಒಂದು ಕೊಡುಗೆ ಏನಿರುತ್ತೆ, ಅವನ ಸ್ಥಾನ ಏನಿರುತ್ತೆ ಅನ್ನೋದನ್ನ ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾನೆ ಕವಿ. ಮಿತ್ರಂ ಪ್ರೀತಿ ರಸಾಯನಂ, ನಮ್ಮ ಸ್ನೇಹಿತ ಅಥವಾ ನಮ್ಮ ಆತ್ಮೀಯ ಮಿತ್ರ ಇವನು ಪ್ರೀತಿ ರಸಾಯನಂ, ಪ್ರೀತಿಯ ಒಂದು ರಸಾಯನದಂತೆ. ಅಂದ್ರೆ ಆ ರಸಾಯನವನ್ನ ಸೇವನೆ ಮಾಡಿದಾಗ ನಮಗೆ ಹೇಗೆ ಆನಂದ ಉಂಟಾಗ್ತದೋ, ಅವನ ಪ್ರೀತಿಯ ಕಡಲಲ್ಲಿ ಮುಳುಗಿದಾಗ್ಲೂ ಕೂಡ ಅಷ್ಟೇ ಆನಂದ ಉಂಟಾಗ್ತದೆ. ನಯನಯೋಹ ಆನಂದನಂ ಚೇತಸಃ, ನಮ್ಮ ಕಣ್ಣುಗಳಿಗೆ ಎರಡಿಗೂ ಹಬ್ಬ ನಮ್ಮ ಒಳ್ಳೆಯ ಮಿತ್ರ ಅಂತ ಹೇಳಿ ಕವಿ ವರ್ಣಿಸ್ತಾನೆ. ಪಾತ್ರಂ ಯತ್ ಸುಖ ದುಃಖಯೋಹ ಸಹ ಭವೇತ್ ಮಿತ್ರೇಣ ತದ್ದುರ್ಲಭಂ, ನಮ್ಮ ಸುಖ ಮತ್ತು ದುಃಖಗಳಲ್ಲಿ ಸಮನಾಗಿ ಯಾವ ಮಿತ್ರ ನಮ್ಮ ಜೊತೆ ಇದ್ದಾನೋ ಅಂಥವನು ತದ್ದುರ್ಲಭಂ ಅಂತ ಹೇಳ್ತಾನೆ. ತುಂಬಾ ವಿರಳವಾಗಿ ಆ ಥರದವರು ಸಿಗ್ತಾರೆ. 100 ಜನ ನಮಗೆ ಸಂಪರ್ಕಕ್ಕೆ ಬರಬಹುದು, ಆದ್ರೆ ಕೆಲವೊಬ್ಬರು ಮಾತ್ರ ನಮ್ಮ ಸುಖ ದುಃಖಗಳಲ್ಲಿ ಸಮಾನವಾಗಿ ನಮ್ಮ ಜೊತೆ ಇರುವಂತಾರೆ. ಏಚ ಅನ್ಯೇ ಸುಹೃದಃ ಸಮೃದ್ಧಿ ಸಮಯೇ ದ್ರವ್ಯಾಭಿಲಾಷಾಕುಲಾಃ, ಸಮೃದ್ಧಿ ಸಮಯೇ ನಮ್ಮ ಸಂಪತ್ಕಾಲದಲ್ಲಿ ದ್ರವ್ಯ ಅಭಿಲಾಷ ಆಕುಲಾಹ, ದ್ರವ್ಯ ಅಂದ್ರೆ ವಸ್ತುಗಳು, ನಮ್ಮಿಂದ ಯಾವುದೋ ಒಂದು ಪ್ರಯೋಜನವನ್ನ ವಸ್ತುವನ್ನ ಪಡೆದುಕೊಳ್ಳಬೇಕು ಅನ್ನುವಂತಹ ಭಾವನೆಯಿಂದ ನಮ್ಮ ಜೊತೆ ಇರುವಂತಹದ್ದು. ಅಂತಹ ಮಿತ್ರರು ಅನೇಕರು ಇರ್ತಾರೆ, ಆದರೆ ತೇ ಸರ್ವತ್ರ ಮಿಲಂತಿ, ಎಲ್ಲ ಕಡೆ ಅಂಥವ್ರು ಸಿಗ್ತಾರೆ. ಈಗ ಉದಾಹರಣೆಗೆ ಬರ್ತ್ಡೇ ಪಾರ್ಟಿ ಇದೆ ಬನ್ನಿ ಅಂದ್ರೆ ನಮ್ಗೆ ಗೊತ್ತಿಲ್ಲದವರು ಗೊತ್ತಿರೋರು ಎಲ್ಲರೂ ಬರ್ತಾ ಇರ್ತಾರೆ. ಸೊ ಯಾವುದೇ ಒಂದು ಸಂಕಷ್ಟ ಮತ್ತು ಸಂತೋಷ ಈ ಎರಡೂ ಕಡೆ ನಮ್ಮ ಜೊತೆ ಸಮನಾಗಿರುವವರು, ಈ ಶಬ್ದವನ್ನ ಕವಿ ತುಂಬಾ ಸುಂದರವಾಗಿ ಹೇಳಿದ್ದಾನೆ. ಅಂಥವರು ದುರ್ಲಭರು, ಅಂಥವರು ಅತ್ಯಂತ ವಿರಳರು. ತೇ ಸರ್ವತ್ರ ಮಿಲಂತಿ ತತ್ವನಿಕಷ ಗ್ರಾವಾಹತು ತೇಷಾಂ ವಿಪತ್, ಆದ್ರೆ ಅಂತಹ ಎಲ್ಲ ಕಡೆ ಸಿಗುವಂತಹ ಮಿತ್ರರ ಪರೀಕ್ಷೆ ಯಾವಾಗ ಆಗ್ತದೆ ಅಂದ್ರೆ, ಮಿತ್ರ ಪರೀಕ್ಷೆ ಯಾವಾಗ ಆಗುತ್ತೆ, ಆಪತ್ಸು ಮಿತ್ರಂ ಜಾನೀಯಾತ್. ಹಿಂದೆನೂ ನೀವು ಸೆಕೆಂಡ್ PUC ಅಲ್ಲಿ ಒಂದು ಸಣ್ಣ ಕಥೆ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ. ಆಪತ್ಸು ಮಿತ್ರಂ ಜಾನೀಯಾತ್, ನಮ್ಮ ಕಷ್ಟ ಕಾಲದಲ್ಲಿ ಮಿತ್ರನ ಒಂದು ಪರೀಕ್ಷೆ ಆಗುತ್ತೆ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾರೆ. In ಶ್ಲೋಕ ಸಂಖ್ಯಾ 214, the poet explains the clear distinction and differences between the good friend and the average friends. The average friends are always available when we are wealthy, when we are happy to spend money, time and resources. But the good friends are always with us irrespective of our economical and other conditions. They are with us as a good well-wisher. So mitram preeti rasayanam nayanayoho anandanam chetasah patram yat sukha dukkhayoho tadbhavet mitrena taddurlabham yecha anye suhridah. Suhrit, mitra, all these are synonymous words. Samriddhi samaye dravyabhilasha kulaha te sarvatra milanti tattva nikashagravaahatu tesham vipat. So here the poet says the good friends are those who are with us, wishing from the bottom of their heart all the good to happen to the friend. Iti bahu vilapya ಹಿರಣ್ಯಕಃ ಚಿತ್ರಾಂಗ ಲಘುಪತನಕೌ ಆಹ. ಇಷ್ಟೆಲ್ಲ ಯೋಚನೆ ಮಾಡಿ ಹಿರಣ್ಯಕ ಚಿತ್ರಾಂಗ ಮತ್ತು ಲಘುಪತನಕನಿಗೆ ಒಂದು ಸೂಚನೆಯನ್ನ ಕೊಡ್ತಾನೆ. ಈಗ ಮಂಥರನ್ನ ಬಿಡಿಸ್ಬೇಕು, ಮಂಥರನ್ನ ಬಿಡಿಸ್ಲಿಕ್ಕೆ ಇರುವಂತಹ ಉಪಾಯ ಏನು ಅಂತ ಯೋಚನೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಕಥಾಭಾಗದಲ್ಲಿ ನಮಗೆ ಆ ಒಂದು ಸನ್ನಿವೇಶ ಬಂದಿದೆ. ಯಾವದಯಂ ವ್ಯಾಧಾ ವನಾತ್ ನ ನಿಸ್ಸರತಿ ವನಾತ್ ನ ನಿಸ್ಸರತಿ ತಾವನ್ ಮಂಥರಂ ಮೋಚಯಿತುಂ ಯತ್ನಃ ಕ್ರಿಯತಾಂ. ಈಗ ಹಿರಣ್ಯಕ ಒಂದು ಸೂಚನೆಯನ್ನು ಕೊಡ್ತಾನೆ.
ಈ ವ್ಯಾಧ, ಈ ಬೇಡನು ಅರಣ್ಯದಿಂದ ಹೊರಗೆ ಹೋಗುವುದಕ್ಕೆ ಮುಂಚೆ ನಾವು ಮಂಥರನನ್ನ ಬಿಡಿಸ್ಕೊಳ್ಬೇಕು, ನಮ್ಮ ಸ್ನೇಹಿತನನ್ನ ಬಿಡಿಸ್ಕೊಳ್ಬೇಕು. ತೌಚ ಆಹತು ಸತ್ವರಂ ಸತ್ವರಂ ಕಾರ್ಯಂ ಉಚ್ಯತಾಂ. ಕೂಡ್ಲೆ ನಾವು ಏನ್ ಮಾಡ್ಬೇಕು ಹೇಳು ಅಂತ ಹೇಳಿ ಚಿತ್ರಾಂಗ ಮತ್ತು ಲಘುಪತನಕ ಕೇಳ್ತಾರೆ. ಹಿರಣ್ಯಕಃ ಬ್ರೂತೆ ಚಿತ್ರಾಂಗಃ ಜಲಸಮೀಪಂ ಗತ್ವಾ ಮೃತಂ ಇವ ಆತ್ಮಾನಂ ದರ್ಶಯತು. ಕಾಕಶ್ಚ ತಸ್ಯ ಉಪರಿ ಸ್ಥಿತ್ವಾ ಚಂಚ್ವಾ ಕಿಮಪಿ ವಿಲಿಖತು. ನೂನಂ ಅನೇನ ಲುಬ್ಧಕೇನ ತತ್ರ ಕಚ್ಚಪಂ ಪರಿತ್ಯಜ್ಯ ಮೃಗಮಾಂಸಾರ್ಚಿನಾ ಸತ್ವರಂ ಗಂತವ್ಯಂ. ತತಃ ಅಹಂ ಮಂಥರಸ್ಯ ಬಂಧನಂ ಛೇತ್ಸ್ಯಾಮಿ. ಸನ್ನಿಹಿತೆ ಲುಬ್ಧಕೆ ಭವದ್ಭ್ಯಾಂ ಪಲಾಯಿತವ್ಯಂ. ಸೊ ಇಲ್ಲಿ ಹಿರಣ್ಯಕ ಒಂದು ಉಪಾಯವನ್ನ ಹೇಳ್ತಾನೆ. ಏನು ಉಪಾಯ? ಚಿತ್ರಾಂಗ ಜಲ ಹಿಂದೆನೂ ಈ ಉಪಾಯ ಬಂದಿತ್ತು. ಸುಬುದ್ಧಿ ಮತ್ತು ದುರ್ಬುದ್ಧಿ, ಚಿತ್ರಾಂಗ ಇವರ ಮೂರರ ಕಥೆಯಲ್ಲಿ ಈ ಉಪಾಯ ಬಂದಿತ್ತು. ಇಲ್ಲಿ ಆ ವ್ಯಾಧನು ಅವನು ದೃಷ್ಟಿಯನ್ನ ಬೇರೆ ಕಡೆ ಹರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಚಿತ್ರಾಂಗ ಏನ್ ಮಾಡ್ಬೇಕು? ಜಲ ಸಮೀಪಂಗತ್ವ ಮೃತಮಿವ ಆತ್ಮಾನಂ ದರ್ಶಯತು. ಆ ನೀರಿನ ಬಳಿ ಹೋಗಿ ಸತ್ತಂತೆ ಮಲಗಿರಬೇಕು. ಕಾಕಶ್ಚ ತಸ್ಯ ಉಪರಿ ಸ್ಥಿತ್ವಾ ಚಂಚ್ವಾ ಕಿಮಪಿ ವಿಲಿಖತು. ಕಾಗೆ ಆದಂತಹ ಲಘುಪತನಕ ಚಿತ್ರಾಂಗನ ಮೇಲೆ ಕುಳಿತುಕೊಂಡು ಅದು ಕೊಕ್ಕಿನಿಂದ ಅದರ ಮಾಂಸವನ್ನ ತಿನ್ನುವ ರೀತಿ ನಟನೆ ಮಾಡ್ತಾ ಇರಬೇಕು. ನೂನಂ ಅನೇನ ಲುಬ್ಧಕೇನ ತತ್ರ ಕಚ್ಚಪಂ ಪರಿತ್ಯಜ್ಯ ಮೃಗ ಮಾಂಸಾರ್ಥಿನ ಸತ್ವರಂಗಂತವ್ಯ. ಆಗ ಈ ವ್ಯಾಧನು ತನ್ನಲ್ಲಿಯೇ ಅಂದ್ರೆ ತನ್ನ ಬಳಿ ಇದ್ದಂತಹ ಈ ಆಮೆಯನ್ನ ಬಿಟ್ಟು ಜಿಂಕೆಯ ಆಸೆಗೋಸ್ಕರ ಅವನು ಅಲ್ಲಿಗೆ ಹೋಗ್ತಾನೆ. ಯಾಕಂದ್ರೆ ಅವನು ವ್ಯಾಧ ಬೇಡನಾಗಿರ್ತಾನೆ. ಅವನಿಗೆ ಸಣ್ಣ ಮಾಂಸ ಅನ್ನೋದಕ್ಕಿಂತ ಒಂದು ದೊಡ್ಡ ಪ್ರಾಣಿಯ ಮಾಂಸ ಸಿಕ್ಕಾಗ ಅವನು ಸ್ವಾಭಾವಿಕವಾಗಿ ಅದರ ಕಡೆ ಆಸಕ್ತಿಯನ್ನು ಹೊಂದ್ತಾನೆ. ತತಃ ಅಹಂ ಮಂಥರಸ್ಯ ಬಂಧನಂ ಛೇತ್ಸ್ಯಾಮಿ. ಆಗ ನಾನು ಮಂಥರನ ಬಲೆ ಏನಿದೆ ಆ ಬಲೆಯನ್ನ ಕತ್ತರಿಸ್ತೇನೆ. ಕತ್ತರಿಸಿದ ನಂತರ ಸನ್ನಿಹಿತೆ ಲುಬ್ಧಕೆ ಭವದ್ಭ್ಯಾಂ ಪಲಾಯಿತವ್ಯ. ಮಂಥರನ ಬಲೆಯನ್ನ ಕತ್ತರಿಸಿದ ಕೂಡಲೇ ಮಂಥರ ಅಲ್ಲಿ ಜಲಾಶಯಕ್ಕೆ ಹೋಗಿ ತನ್ನ ಜೀವವನ್ನ ಕಾಪಾಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ನಾವು 4 ಜನ ಅಲ್ಲಿಂದ ಪರಾರಿ ಆಗಬಹುದು, ನಮ್ಮ ಜೀವ ಸಂರಕ್ಷಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾನೆ. ಚಿತ್ರಾಂಗ ಲಘುಪತನಕಾಭ್ಯಾಂ ಶೀಘ್ರಂಗತ್ವ ತಥಾ ಅನುಷ್ಠಿತೆ ಸತಿ ಸಹ ವ್ಯಾಧಃ ಶ್ರಾಂತಃ ಪಾನೀಯಂ ಪೀತ್ವಾ ತರೋಹ ಅಧಸ್ತಾತ್ ಉಪವಿಷ್ಟಃ ತಥಾವಿಧಂ ಮೃಗಂ ಅಪಶ್ಯತ್. ಈ ವ್ಯಾಧ ಮಂಥರನನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ನೀರು ಕುಡಿಬೇಕು ಅಂತ ಹೇಳಿ ಅಲ್ಲೇ ಒಂದು ಜಲಾಶಯದ ಕಡೆ ತನ್ನ ಪ್ರಯಾಣವನ್ನು ಬಳಸ್ತಾನೆ. ಜಲಾಶಯದಲ್ಲಿ ನೀರು ಕುಡಿತಾ ಇರ್ಬೇಕಾದ್ರೆ ಅವನಿಗೆ ಜಲಾಶಯದ ಇನ್ನೊಂದು ಭಾಗದಲ್ಲಿ ಸ್ವಲ್ಪದೇ ದೂರದಲ್ಲಿ ಒಂದು ಜಿಂಕೆ ಸತ್ತು ಬಿದ್ದ ಹಾಗೆ ಆ ಜಿಂಕೆಯ ಮೇಲೆ ಕಾಗೆ ಕುಕ್ಕಿ ಅದರ ಮಾಂಸವನ್ನ ತಿಂತಾ ಇರುವಂತಹ ಒಂದು ದೃಶ್ಯ ಕಾಣುತ್ತೆ. ಕೂಡ್ಲೆ ಅವನೇನ್ ಮಾಡ್ತಾನೆ? ತತಃ ಕರ್ತರಿಕಾಂ ಆದಾಯ ಪ್ರಹೃಷ್ಟ ಮನಾಹ ಮೃಗಾಂತಿಕಂ ಚಲಿತಃ. ಅವನು ಕೂಡ್ಲೆ ಆ ಮೃಗದ ಕಡೆ ಹೋಗ್ತಾನೆ. ಈ ಆಮೆಯನ್ನ ಅಲ್ಲೇ ಬಿಡ್ತಾನೆ. ಒಂದು ಕಡೆ ಆಮೆ ಈ ಜಲಾಶಯದ ಹತ್ರ ಇದೆ. ಆ ಜಲಾಶಯದ ಹತ್ರನೇ ಆಮೆಯನ್ನ ಬಿಟ್ಟು ಅವನು ಜಲಾಶಯದ ಇನ್ನೊಂದು ಭಾಗದಲ್ಲಿ ಜಿಂಕೆ ಸತ್ತು ಬಿದ್ದಿರುವಂತಹ ಭಾಗಕ್ಕೆ ಅವನು ಹೋಗ್ತಾನೆ. ತತ್ರಾಂತರೆ ಹಿರಣ್ಯಕೇನ ಆಗತ್ಯ ಮಂಥರಸ್ಯ ಬಂಧನಂ ಚಿನ್ನಂ ಸಹ ಕೂರ್ಮಃ ಸತ್ವರಂ ಜಲಾಶಯಂ ಪ್ರವಿವೇಶ. ಅಷ್ಟೊತ್ತಾಗಿ ಅದೇ ಹೊತ್ತಿಗೆ ಹಿರಣ್ಯಕ ಬಂದು ಮಂಥರನನ್ನ ಬಲೆಯಿಂದ ಬಿಡಿಸ್ತಾನೆ. ಸಹ ಮೃಗ ಆಸನ್ನಂ ತಂ
ವ್ಯಾಧಂ ವಿಲೋಕ್ಯ ಉತ್ಥಾಯ ಪಲಾಯಿತಃ. ಅವನು ವ್ಯಾಧ ಹತ್ರ ಬರ್ತಾ ಇದ್ದ ಹಾಗೆ ಆ ಮೃಗ ಹಾರಿ ಹೋಗುತ್ತೆ, ಮೃಗ ಓಡಿ ಹೋಗುತ್ತೆ ಮತ್ತು ಕಾಗೆ ಹಾರಿ ಹೋಗುತ್ತೆ. ಪ್ರತ್ಯಾವೃತ್ಯ ಲುಬ್ಧಕಃ ಯಾವತ್ ತರುತಲಂ ಆಯಾತಿ ತಾವತ್ ಕೂರ್ಮಂ ಅಪಶ್ಯನ್ ಅಚಿಂತಯತ್ ಉಚಿತಂ ಏವ ಏತತ್ ಮಮ ಅಸಮೀಕ್ಷ್ಯಕಾರಿಣಃ. ಅವನು ಆಯ್ತು, ಪ್ರಾಯಶಃ ನನ್ಗಿವತ್ತು ಅದರ ಜಿಂಕೆಯ ಮಾಂಸದ ರುಚಿಯನ್ನು ನೋಡುವಂತಹ ಭಾಗ್ಯ ಇಲ್ಲ ಅಂತ ಒಂದು ನನ್ನ ದುರ್ದೈವ ಇವತ್ತು ಅಂತ ತನ್ನನ್ನೇ ತಾನು ಶಪಿಸ್ಕೊಂಡು ವಾಪಸ್ ಬರ್ತಾ ಇರ್ತಾನೆ. ಬಂದು ನೋಡ್ತಾನೆ, ಈ ಕಡೆ ಬಿಲ ಕತ್ತರಿಸಲ್ಪಟ್ಟಿದೆ, ಆ ಬಲೆಯು ಕತ್ತರಿಸಲ್ಪಟ್ಟಿದೆ. ಬಲೆಯಿಂದ ಆಮೆಯು ಕೂಡ ಹೋಗಿ ನೀರಿನ ಜಲಾಶಯದಲ್ಲಿ ಹೋಗಿ ತನ್ನ ರಕ್ಷಣೆಯನ್ನ ಮಾಡ್ಕೊಂಡಿದೆ ಅಂತ ನೋಡ್ತಾನೆ. ಉಚಿತಂ ಏವ ಏತತ್ ಮಮ ಅಸಮೀಕ್ಷಕಾರಿಣಃ. ನಾನು ಸರಿಯಾಗಿ ಯೋಚನೆ ಮಾಡದೆ ಈ ಕಾರ್ಯ ಮಾಡಿದ್ದು ನನ್ನ ತಪ್ಪಾಗಿದೆ ಅಂತ ಹೇಳಿ ಅವನು ಭಾವಿಸ್ತಾನೆ. So here, according to this story, now we have Hiranyaka suggesting a plan to Laghupatanaka and Chitranga. The same strategy or plan has been adopted in the previous story. Laghupatanaka and Chitranga must enact a drama wherein Chitranga, the deer, must act as if it is dead, and on top of that, Laghupatanaka should sit and it must enact as if it is eating the flushes of Chitranga. So this scene must be enacted at a distance from the Vyadhaha, the hunter. So it so happens that the hunter was thirsty and he went to the water pond or water resource. So he was drinking water and he observed this particular scene at a distance, and he left the tortoise which he carried all the way, and he tried to approach the deer. But as per the plan, everything went well, and as he was approaching the deer immediately sensed his arrival and it ran very fast. And on the other side, the Laghupatanaka flew and escaped. So with a lot of disappointment, he was coming back. To his astonishment or surprise, he could see that the net was cut into pieces by Hiranyaka, and even Manthara is also escaped and went into the water. So he says to himself that it is only because of my undecisiveness which led to all these problems. So he finds fault with himself at the end. Yataha yo dhruvani parityajya adhruvani nishevate dhruvani tasya nashyanti adhruvam nashtamevahi. We have a small portion to cover. Please rejoin after this. Now we are almost at the fag end of this interaction. Please rejoin.